ನಮಸ್ಕಾರ ಎಲ್ರಿಗೂ. ಒಂದು ಮಾತು ಹೇಳ್ತೀನಿ, ಇಂಗ್ಲೀಷ್ ಹಿಂದಿ ಭಾಷೆ ಬೇಕು. ಯಾಕಂದರೆ ಬದುಕಬೇಕಾದ್ರೆ, ಕಲಿಯಬೇಕಾದ್ರೆ, ಜಗತ್ತಿನ ಜೊತೆ ಸ್ಪರ್ಧೆ ಮಾಡಬೇಕಾದ್ರೆ ಬೇರೆ ಭಾಷೆಗಳನ್ನು ಕಲಿಬೇಕು. ಬೇರೆ ಭಾಷೆ ಕಲಿಯೋದು ತಪ್ಪಲ್ಲ, ಆದರೆ ನಮ್ಮ ಕನ್ನಡ ಭಾಷೆ ಮರೆಯೋದು ದೊಡ್ಡ ತಪ್ಪು. ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ಹಾಂ, ನಮ್ಮ ನಾಡು ನುಡಿ ಅದ್ರ ಬೆಲೆ ನನಗೆ ಈಗ ಅರ್ಥ ಆಗ್ತಾ ಇದೆ. ನಮ್ಮ ಅಪ್ಪಾಜಿಯವರು ಈ ಶಾಲೆಗೆ ಆಟದ ಮೈದಾನ ದಾನ ಮಾಡಿದರು. ಹಾಗೆಯೇ ನಾನು ಈ ಶಾಲೆಯನ್ನು ದತ್ತು ತಗೊಂಡು ನಡೆಸ್ತೀನಿ. ಪ್ರತಿಯೊಬ್ಬರೂ ಕನ್ನಡಿಗರು ನಮ್ಮಂಥವರು ಒಂದೊಂದು ಶಾಲೆಯನ್ನು ದತ್ತಕ್ಕೆ ತಗೊಂಡು ನಡೆಸಬೇಕು. ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳನ್ನು ಮುಚ್ಚಕ್ಕೆ ಬಿಡಬಾರ್ದು. ಆವಾಗ ತಾನೇ ಕನ್ನಡ ಉಳಿಯಕ್ಕೆ ಸಾಧ್ಯ. ಜೈ ಕನ್ನಡಾಂಬೆ. ಈ ಸತಿ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ವಿಜೃಂಭಣೆಯಿಂದ ಮಾಡೋಣ. ತಯಾರಿ ಈಗಿಂದನೇ ಶುರು ಮಾಡೋಣ. ನಮ್ಮ ಭಾಷೆ ನಮ್ಮ ಕನ್ನಡ ಅನ್ನೋದು ಬರೀ ಮಾತಲ್ರಿ, ಅದು ನಮ್ಮ ಜೀವ, ನಮ್ಮ ಭಾವನೆ, ನಮ್ಮ ಗುರುತು. ನಾವೆಷ್ಟೇ ದೊಡ್ಡವರಾದರೂ, ಎಷ್ಟೇ ದೂರ ಹೋದ್ರೂ ನಮ್ಮ ಕನ್ನಡ ಮಾತು ಕೇಳಿದ ತಕ್ಷಣ ನಮ್ಮ ಊರ ಕಡೆ ನಮ್ಮ ಮನಸ್ಸು ಓಡ್ತೈತಿ. ಇವತ್ತು ನಮ್ಮ ಭಾಷೆ ನಮ್ಮ ಕನ್ನಡ ಚಿತ್ರದ ಪ್ರೀ ರಿಲೀಸ್ ಫಂಕ್ಷನ್ ಇತ್ತು. ನಮ್ಮ ಫ್ರೆಂಡ್ ಕರೆದ ಬಾ ಹೋಗಮ್ಮ ಅಂತ ಹೋದೆ. ಆ ಚಿತ್ರ ಫುಲ್ ಫಿಲ್ಮ್ ನೋಡಿದ ತಕ್ಷಣ ನನಗೆ ಅನಿಸಿದ್ದೇನೆಂದ್ರೆ ಒಂಥರ ಬೇಜಾರಾಯಿತು. ಏನಪ್ಪ ನಮ್ಮ ಕನ್ನಡದ ಶಾಲೆಗಳ ಪರಿಸ್ಥಿತಿ, ನಮ್ಮ ಕನ್ನಡ ಭಾಷೆಯ ಪರಿಸ್ಥಿತಿ ಯಾವ ಥರ ಆಗ್ಬಿಡುತ್ತಲ್ಲ ಅಂತೇಳಿ. ಬೇರೆ ಭಾಷೆ ಕಲಿಯೋದು ತಪ್ಪಲ್ಲ, ಆದರೆ ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಬೇಕು, ಬೆಳೆಸಬೇಕು. ಕನ್ನಡ ಸಿನಿಮಾ ಅಂದರೆ ಬರೀ ಮನೋರಂಜನೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ನೆಲದ ಕತೆ, ನಮ್ಮ ಜನರ ಬದುಕಿನ ಪ್ರತಿಬಿಂಬ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಈ ಚಿತ್ರದ ನಿರ್ಮಾಪಕರಾದ ಮರಿರಾಜ್ ಭಜೇಂದ್ರಿ ನವಲಿ ಇವರು ನಮ್ಮೂರವ್ರೆ. ಫಂಕ್ಷನ್ ಹೋಗಿದ ಮೇಲೆ ಗೊತ್ತಾಗಿತ್ತು ನನಗೆ, ಮರಿರಾಜ್ ಅಣ್ಣನೇ ಈ ಚಿತ್ರದ ಪ್ರೊಡ್ಯೂಸರ್ ಅಂತೇಳಿ. ನಮ್ಮೂರಿನ ಒಬ್ಬ ವ್ಯಕ್ತಿ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಚಿತ್ರರಂಗದ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಇಂಥ ಒಳ್ಳೆ ಅದ್ಭುತವಾದ ಚಿತ್ರವನ್ನು ನಿರ್ಮಾಣ ಮಾಡಿರ್ತಾರೆ. ಅವರಿಗೆ ಒಳ್ಳೆಯದಾಗಲಿ. ಈ ಚಿತ್ರ ಇನ್ನಷ್ಟು ಕರ್ನಾಟಕದ ಉದ್ದಗಲಕ್ಕೂ ಬೆಳೆಯಲಿ ಅಂತ ಆಶಿಸುತ್ತಾ, ನಮ್ಮ ಭಾಷೆ ನಮ್ಮ ಕನ್ನಡ ಅನ್ನೋ ಚಿತ್ರ ಕನ್ನಡದ ಅಭಿಮಾನ ಮತ್ತು ಕನ್ನಡಿಗರ ಭಾವನೆ ಹೊತ್ತ ಚಿತ್ರ ಇದು. ಹಾಯ್, ಬನ್ನಿ ಬಾರಮ್ಮ. ನೀವು ಕೊಟ್ಟ ಪಾರ್ಟಿ ಸೂಪರ್ ಮಚ್ಚ. ಥ್ಯಾಂಕ್ ಯು. ಏನಪ್ಪ ಅದವ್ರೆ ಹೇಳೋದು ಸೂಪರ್ ಕಣ. ಸ್ವರ್ಗ ಇದ್ದಂಗಿದೆ ಅಲ್ಲೋ. ಇಲ್ಲ ಕಣ, ಹಂಗೆ ಮಾಡ್ಬೇಕಲ್ಲ. ಏನು ಅಂದ್ರೆ ಇರೋದಷ್ಟೇ. ಥ್ಯಾಂಕ್ ಯು. ಏನ್ ಮಾಡಂತ ಪಟೇಲ್ರು ನೀರ್ಸ್ಬಿಟ್ಟ ಹಾಗೆ. ವಾಟ್ ಈಸ್ ದಿಸ್, ಯು ಡರ್ಟಿ ಫೆಲೋಸ್? Daddy, first tell me, you are corrected person? Hey, idiot! ಈ ಚಿತ್ರದ ಸಂದೇಶ ಕರ್ನಾಟಕದ ಮೂಲೆ ಮೂಲೆಗೂ ತಲುಪಬೇಕು. ಕನ್ನಡದ ಬಗ್ಗೆ ಇರುವ ಪ್ರೀತಿ, ಅಭಿಮಾನ, ಜಾಗೃತಿ ಕನ್ನಡಿಗರ ಹೃದಯಕ್ಕೆ ತಲುಪಬೇಕು ಅನ್ನೋದು ನಮ್ಮ ಆಶಯ. ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ವರದಿ, ಚಿತ್ರದ ತುಣುಕುಗಳನ್ನು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡರು ಹಾಗೂ ಪುರುಷೋತ್ತಮ ಬಿಳಿಮನೆ ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಎಸ್.ಜೆ. ಸಿದ್ದರಾಮಯ್ಯ ಅಧ್ಯಕ್ಷರು, ಕನ್ನಡ ಪುಸ್ತಕ ಪ್ರಾಧಿಕಾರ, ಶಿವರೆಡ್ಡಿ ಕ್ಯಾಡೆಟ್ ನವಲಿ ಸದಸ್ಯರು, ಗಡಿ ಪ್ರದೇಶ ಅಭಿವೃದ್ಧಿ, ವಿರುಪಾಣ ಕಲ್ಲೂರು ನವಲಿ ಸದಸ್ಯರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಈ ಚಿತ್ರ ಸಂಬಂಧಪಟ್ಟ ಎಲ್ಲ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಉಪಸ್ಥಿತರಿದ್ದರು. ಈ ಚಿತ್ರ ಯಶಸ್ವಿ ಆಗಲೆಂದು ಆಶಯಿಸುತ್ತಾ ಈ ವಿಡಿಯೋವನ್ನು ಪೂರ್ಣ. ಇವತ್ತಿನ ಕರ್ನಾಟಕದ ಸ್ಥಿತಿಗತಿಗಳನ್ನು ನೋಡಿದಾಗ ಒಂದು ಅದ್ಭುತವಾದಂಥ ಸಿನಿಮಾ ಈ ಸಿನಿಮಾ ಅಂತ ಹೇಳಿ ನನಗೆ ಅನಿಸಿತ್ತು. ಕನ್ನಡದ ನಾಡು ನುಡಿಯ ಬಗ್ಗೆ ಕನ್ನಡಿಗರನ್ನು ಜಾಗೃತಿ ಮಾಡುವ ನಿಟ್ಟಿನಲ್ಲಿ ಕನ್ನಡದ ನಾಡಿನ ಕನ್ನಡದ ಪರಿಸ್ಥಿತಿಯನ್ನು ಭಾರಿ ವ್ಯವಸ್ಥಿತವಾಗಿ ಈ ಸಿನಿಮಾದ ಮುಖಾಂತರ ಕನ್ನಡಿಗರನ್ನು ಎಚ್ಚರಿಸುವಂಥ ಕೆಲಸವನ್ನು ಈ ಸಿನಿಮಾ ಮಾಡಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ. ಇವತ್ತಿನ ಸಂದರ್ಭಕ್ಕೆ ಇದು ಭಾರಿ ಅಗತ್ಯವಾಗಿತ್ತು. ಅಗತ್ಯ
ಯಾಕೆಂದರೆ ಕನ್ನಡಿಗರು ಕನ್ನಡದಿಂದ ದೂರ ಆದರೆ ಮತ್ತು ಯಾರ ಹತ್ರ ದೂರನ ಹೇಳ್ಕೋಬೇಕು ಅನ್ನೋದು ನಮಗನ್ನಿಸುವಂಥದ್ದು. ಕನ್ನಡಕ್ಕೆ ಬೇರೆ ವಲಸೆ ಬಂದಂಥವರಿಗೆ ನೀವು ಕನ್ನಡ ಕಲೀರಿ, ಕನ್ನಡ ಮಾತಾಡಿ ಅಂತ ಹೇಳೋದು ಒಂದು ಕಡೆ, ಆದರೆ ಕನ್ನಡಿಗರ ಮನೆಯಲ್ಲೇ ಕನ್ನಡ ನಶಿಸಿ ಹೋಗೋದಾದರೆ, ಕನ್ನಡಿಗರ ಮನೆಯ ಮಕ್ಕಳ ಬಾಯಲ್ಲಿ ಕನ್ನಡ ಬರದೇ ಹೋದರೆ ಆ ಪರಿಸ್ಥಿತಿಗೆ ಯಾರು ಹೊಣೆ ಅಂದರೆ ಕನ್ನಡಿಗರೇ ಹೊಣೆ ಆಗ್ತಾರೆ. ಹಾಗಾಗಿ ಈ ಸಿನಿಮಾ ಬರೀ ಜಾಗೃತಿ ಮೂಡಿಸಿದೆ, ಕನ್ನಡಿಗರನ್ನ ಎಚ್ಚರಿಸಿದೆ, ಕನ್ನಡಿಗರನ್ನು ಕನ್ನಡದ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಈ ಸಿನಿಮಾ ಮಾಡಿದೆ. ಸಿನಿಮಾದ ಎಲ್ಲ ಕಲಾವಿದರು ಅವರ ಕೊಟ್ಟಂಥ ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಆ ಎಲ್ಲ ಕಲಾವಿದರಿಗೂ ವಿಶೇಷವಾಗಿ ನಾನು ಅಭಿನಂದಿಸ್ತೀನಿ. ಈ ಸಿನಿಮಾವನ್ನು ಕನ್ನಡಿಗರು ನೋಡಬೇಕು, ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು. ಹಾಗೆ ರಾಜ್ಯ ಸರ್ಕಾರ ಇಂಥ ಸಿನಿಮಾಗಳನ್ನು ಶಾಲಾ ಮಕ್ಕಳಿಗೆ ಉಚಿತವಾಗಿ ತೋರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ವಾರ್ತಾ ಇಲಾಖೆ ಮುಖಾಂತರ ಮಾಡಿಸುತ್ತೋ ಇಲ್ಲ ಶಿಕ್ಷಣ ಇಲಾಖೆ ಮುಖಾಂತರ ಮಾಡಿಸುತ್ತೋ ಸರ್ಕಾರ ಇದ್ರ ಹೊಣೆ ಹೊತ್ತು ಈ ಸಿನಿಮಾವನ್ನು ಇವತ್ತಿನ ಕನ್ನಡದ ಮಕ್ಕಳಿಗೆ ತಲುಪಿಸುವಂಥ ಕೆಲಸ ಮಾಡಿದ್ರೆ ಒಂದಷ್ಟು ಕನ್ನಡದ ಮಕ್ಕಳು ಕನ್ನಡಿಗರು ಜಾಗೃತರಾಗ್ತಾರೆ. ನನ್ನ ಭಾಷೆ, ನನ್ನ ಸಂಸ್ಕೃತಿ, ನೆಲ ಜಲ ಅನ್ನುವ ಅರಿವು ಅವರಲ್ಲಿ ಬರುತ್ತೆ ಅನ್ನುವ ನಂಬಿಕೆ ನಂದು. ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರಿಗೆ ಈ ಸಿನಿಮಾದ ಬಗ್ಗೆ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಅವ್ರ ಮುಖಾಂತರ ಶಿಕ್ಷಣ ಸಚಿವರಿಗಿರ್ಬೋದು, ಅವರ ಜೊತೆಯಲ್ಲೇ ಇರುವಂಥ ವಾರ್ತಾ ಇಲಾಖೆ ಇರ್ಬೋದು, ಆ ಎರಡರಲ್ಲೂ ಸಹ ಈ ಸಿನಿಮಾವನ್ನು ಕನ್ನಡಿಗರಿಗೆ ಹೆಚ್ಚು ನೋಡುವ ರೀತಿಯಲ್ಲಿ ತಲುಪಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯೂ ಸಹ ಎಲ್ಲ ತಾಲೂಕುಗಳಲ್ಲಿ ಈ ಸಿನಿಮಾವನ್ನು ನೋಡುವಂಥ ವ್ಯವಸ್ಥೆಯನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಾನು ಮಾಡ್ತೀನಿ. ಆ ಸಿನಿಮಾ ತಂಡ ಮತ್ತೊಂದಷ್ಟು ಅವರ ಬ್ಯಾನರ್ನಲ್ಲಿ ಹೊಸ ನಾಡು ನುಡಿಗೆ ಸಂಬಂಧಪಟ್ಟಂಥ ಸಿನಿಮಾಗಳು ಬರಲಿ ಅಂತ ಹೇಳಿ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಇವತ್ತು ನಮ್ಮ ಭಾಷೆ, ನಮ್ಮ ಕನ್ನಡ, ಅಚ್ಚ ಕನ್ನಡ ಚಿತ್ರವನ್ನು ನೋಡಿದಂಥ ಒಂದು ಅನುಭವ ಆಯಿತು. ಬಹುಶಃ ಈ ಚಿತ್ರವನ್ನು ಇಡೀ ಕರ್ನಾಟಕದ ಜನ ನೋಡಬೇಕು. ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ, ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಾಗಿದೆ, ಕನ್ನಡದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಏನಾಗಿದೆ, ಅದನ್ನೆಲ್ಲ ಮಕ್ಕಳು ಅರಿವಿಗೆ ಬರಬೇಕು. ಹಾಗಾಗಿ ಈ ಒಂದು ಚಿತ್ರವನ್ನು ನೋಡೋದ್ರ ಮೂಲಕ ಆ ನಿರ್ಮಾಪಕರಿಗೆ, ಆ ನಿರ್ದೇಶಕರಿಗೆ ಒಂದು ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು ಅಂತ ಹೇಳಿ ಇಡೀ ಕರ್ನಾಟಕದ ಕನ್ನಡಿಗರನ್ನ ನಾನು ಮನವಿ ಮಾಡ್ತೀನಿ. ಬೇಕಾದಷ್ಟು ಚಿತ್ರಗಳನ್ನ ನೋಡ್ತೀರ ನೀವಿಲ್ಲ ಅಂತ ಹೇಳಲ್ಲ, ಆದರೆ ಈ ಚಿತ್ರದಲ್ಲಿ ನಾಡಿನ ಬಗ್ಗೆ, ಭಾಷೆಯ ಬಗ್ಗೆ, ಈ ನಾಡಿನ ಸೊಗಡಿನ ಬಗ್ಗೆ ವಿಶೇಷವಾಗಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಈ ಚಿತ್ರವನ್ನು ನೋಡೋದ್ರ ಮೂಲಕ ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ತೀನಿ. ಕನ್ನಡ ಎಲ್ಲರೂ ಆ ಕನ್ನಡವನ್ನು ಫಿಲ್ಮನ್ನು ನೋಡಿ ಮತ್ತು ಕನ್ನಡ ಉಳಿಸಿ ಬೆಳೆಸಿ ಅಳಿಸಿ ಹಾರೈಸಿ ಆ ಕನ್ನಡದ ಫಿಲ್ಮಲ್ಲಿ ನಾನು ಮತ್ತು ಎಲ್ಲ ಎಲ್ಲರೂ ಆ ಫಿಲ್ಮನ್ನು ನೋಡಿ ಸರ್ಕಾರಿ ಶಾಲೆಗಳು ಉಳಿಯೋದ್ರಿಂದಲೇ ಕನ್ನಡ ಉಳಿಯೋದು, ಕನ್ನಡ ಉಳಿಯೋದ್ರಿಂದ ನಮ್ಮ ಸಂಸ್ಕೃತಿ ಉಳಿಯೋದು. ಪಟೇಲ್ರಿ, ಸರ್ಕಾರಿ ಶಾಲೆ ಉಳಿದರೆ ಸಾಲದು, ಮಕ್ಕಳು ಬರಬೇಕಲ್ಲ. ಪಾಲಕರು ಆಂಗ್ಲ ಭಾಷೆ ವ್ಯಾಮೋಹದಿಂದ ಖಾಸಗಿ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಇದು ಮನಸ್ಸಿಗೆ ಬಹಳ ಘಾಸಿಯಾಗೋ ವಿಚಾರ. ಒಂದು ಕೆಲಸ ಮಾಡ್ರಿ, ನನ್ನ ಜೊತೆ ನೀವು, ನಿಮ್ಮ ಅಧ್ಯಾಪಕ ವರ್ಗ ಎಲ್ಲರೂ ಕೂಡಿ ಒಟ್ಟಾಗಿ ಬನ್ನಿ.
ಈ ಹಳ್ಳಿಯ ಪ್ರತಿಯೊಂದು ಮನೆಗೂ ನಾವೆಲ್ಲರೂ ಹೋಗೋಣ. ಹೋಗಿ ನೋಡ್ರಪ್ಪ, ದಯವಿಟ್ಟು ನಿಮ್ಮ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಕಳಿಸಿ ಅಂತ ಬೇಡ್ಕೊಳ್ಳೋಣ. ಒಂದು ಅಭಿಯಾನದ ಸ್ವರೂಪ ತಗೊಳುತ್ತದು. ಹಾಗೆ ಆಗಲಿ ಪಟೇಲ್ರೆ, ಹಾಗೆ ಆಗ್ಲಿ. ನಾವು ಸುಮ್ಮನಾದರೆ ನಮ್ಮ ಕನ್ನಡ ಭಾಷೆ ನಮ್ಮ ತಲೆಮಾರಿಗೇನೆ ಕೊನೆಗೊಳ್ಳಬಹುದೇನೋ ಅಂತ ತಯಾರು ಮಾಡಿ ಎಷ್ಟು ಶ್ರಮ ಪಟ್ಟಿದ್ದಾರೆ. ಮತ್ತು ಹಿರಿಯ ನಟರಾದಂಥ ನಮ್ಮ ದತ್ತ ಅವರು ನನ್ನ ವಿದ್ಯಾಗುರುಗಳಾಗಿದ್ದಂತಹ ಸೂರ್ಯನ ಹೆಜ್ಜೆ ಸೂರ್ಯನಾರಾಯಣ ತಮ್ಮ ಅವರು. ಆ ಕುಟುಂಬ ನಾನು ಬಲ್ಲೆ. ಗಂಧದ ಚಂದದ ಹೊಂದಿನ ಗಣಿಯೇ ರಾಘವ ಮಧುಸೂದನನವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಕರ್ನಾಟಕ ಮಾತೆ. ಮತ್ತು ಇಡೀ ನಾಟಕ ಸಿನಿಮಾ ಏನು ಮಾಡಿದ್ದೀರಿ ಆ ತಂಡಕ್ಕೆ ನಿಜವಾಗಲೂ ನನ್ನ ಶುಭಾಶಯಗಳು. ಈಗಾಗಲೇ ಕನ್ನಡದ ಪರಿಸ್ಥಿತಿ ಬಗ್ಗೆ ಹಿರಿಯರಾದ ಹಂಪ ನಾಗರಾಜ ಹೇಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಸುಮಾರು 3200 ಶತಮಾನ ಕಂಡ ಶಾಲೆಗಳಿವೆ, ಅವೆಲ್ಲ ಬೀಳ್ತಾ ಇವೆ. 45,000 ಸರ್ಕಾರಿ ಶಾಲೆಗಳಿವೆ, ಅಲ್ಲಿ ಮೇಷ್ಟ್ರುಗಳಿಲ್ಲ, ಕಟ್ಟಡಗಳು ಇಲ್ಲ. ಸುಮಾರು 90,000 ಟೀಚರ್ಸ್ಗಳ ಅಪಾಯಿಂಟ್ಮೆಂಟ್ ಆಗಬೇಕು ಶಾಲೆಗಳಲ್ಲಿ ಇವತ್ತು. ಅವೆಲ್ಲ ಗೆಸ್ಟ್ ಫ್ಯಾಕಲ್ಟಿ ಅಂತ ತಗೊಂಡು ಎಷ್ಟೊತ್ತಿಗೋ ಬರ್ತಾರೆ, ಪಾಠ ಮಾಡ್ತಾರೆ. ಈಗೆಲ್ಲ ಕಡೆ ಕನ್ನಡ ಕುಸಿತಿರುವುದನ್ನು ನೀವು ಕಾಣ್ತೀವಿ. ಎಲ್ಲಿವರೆಗೆ ಅಂತಂದರೆ ಬೀದರದಿಂದ ಚಾಮರಾಜನಗರದವರೆಗೆ ಹೋಟೆಲ್ನಲ್ಲಿ ಸಪ್ಲೈ ಮಾಡುವವರು ಕೂಡ ಕನ್ನಡಿಗರಿಲ್ಲ ಇವತ್ತು. ನಿಮಗೆ ಗೊತ್ತಿದೆ, ನಾವು ಹೋಗಿ ಗರಂ ಪಾನಿ ದೇದೋ ಅಂತ ಹೇಳ್ಬೇಕು. ಈಗ ಬಿಸಿನೀರು ಕೊಡಪ್ಪ ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲದಂಥ ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಪ್ರಾಧಿಕಾರ ನಮ್ದೇನೋ ಕೆಲಸ ಮಾಡ್ತೀವಿ, ನಾವು ವರದಿಗಳನ್ನು ಕೊಡ್ತೀವಿ, ಅದೇನೋ ಮಾಡ್ತೀವಿ. ಆದರೆ ಜನಗಳಲ್ಲಿ ಅವೇರ್ನೆಸ್, ಈ ಕನ್ನಡ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಒಂದು ಅವೇರ್ನೆಸ್ ಹುಟ್ಟಬೇಕಲ್ಲ, ಅದು ಹುಟ್ಟುತ್ತಾ ಇಲ್ಲ. ಅದಕ್ಕೆ ಈ ಸಿನಿಮಾ ಏನಿದೆ ಇದು ತುಂಬ ಕೆಲಸ ಮಾಡ್ತದೆ. ಮತ್ತು ಈ ಥರದ ಸಿನಿಮಾಗಳನ್ನ ಖಂಡಿತವಾಗಿ ನಾನು ಹಿಂದೆ ಪಂಪನ ಬಗ್ಗೆ ಬರಗೂರವರು ಒಂದು ಸಿನಿಮಾ ಮಾಡಿದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಹೋಗಿ ಎಲ್ಲ ಶಾಲೆಗಳಲ್ಲಿ ತೋರಿಸಿ ಇದನ್ನು ಪಂಪನ ಬಗ್ಗೆ ಗೊತ್ತಿರಲಿ ಅಂತ ಹೇಳಿದ್ದೆ. ಬಹುಶಃ ಈ ಸಿನಿಮಾದ ಬಗ್ಗೆ ನೀವು ಅದಕ್ಕೆ ಪೋಸ್ಟರು ಮತ್ತು ಅದರ ಮಾಹಿತಿ ಕೊಟ್ಟರೆ ಶಿಕ್ಷಣ ಇಲಾಖೆಗೆ ನಾವು ಮತ್ತು ಹಿರಿಯ SG ಸಿದ್ದರಾಮಯ್ಯನವರು, ನಮ್ಮ ಸೋಮಣ್ಣನವರಿದ್ದಾರೆ, ಹಿರಿಯರಾದ ಹಂಪನ ಅವರ ನೇತೃತ್ವದಲ್ಲಿ ಹೋಗಿ ಎಲ್ಲ ಶಾಲೆಗಳಲ್ಲಿ ಸಿನಿಮಾವನ್ನು, ಯಾಕಂದ್ರೆ ನಮ್ಮಲ್ಲಿ ಈಗ ಬಹಳ ಶಾಲೆಗಳಲ್ಲಿ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಸಿನಿಮಾ ತೋರಿಸ್ಲಿಕ್ಕೆ ಅಷ್ಟೇನಿಲ್ಲ ಈಗ ಹಿಂದಿನ ಹಾಗೆಲ್ಲ. ಅದನ್ನು ಮಾಡಿಸೋಣ. ಆ ಮೂಲಕವಾಗಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಕನ್ನಡದ ಬಗ್ಗೆ ಒಂದು ಎಚ್ಚರಿಕೆ, ಇದು ಏನಾಗ್ತಾ ಇದೆ ಅದು ಮೂಡ್ಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನ್ ಪುಟಾಣಿಗಳ ನೆನೆಸ್ಕೊಂಡ್ಬಿಟ್ರಿ? ಏನಾದ್ರೂ ಕೇಳೋದಿತ್ತಾ? ತಾತ, you know John Cena? ನಿನಗೆ ಸಂಗೊಳ್ಳಿ ರಾಯಣ್ಣ ಗೊತ್ತಾ? ತಾತ, you know Niagara Falls? ನಿನಗೆ ಜೋಗದ ಗುಂಡಿ ಗೊತ್ತಾ? ತಾತ, you know Sandwich? ಜೋಳದ ರೊಟ್ಟಿ ರಾಗಿ ಮುದ್ದೆ ಗೊತ್ತಾ? ನೋಡಿದ್ಯಾ? ನಿಮ್ಗೆ ಎಲ್ಲೇ ಇದೆಯಾ ಅನ್ಕೊಂಡಿದ್ದೆ. ಏ ಅನಂತು, ಅವನು ನಿಮ್ಮ ಮನೆ ಅನ್ನ ತಿಂದು ನಿನ್ನ ಬಗ್ಗೆ ಹೇಳ್ತಾ ಇದ್ದಾನಂದ್ರೆ ನಿಜ ಅನ್ಸುತ್ತೆ. ಇಷ್ಟೊತ್ತು ಹೊಡೆದ್ರಲ್ಲೋ. ಅಪ್ಪ ಅನಂತ, ನಾವು ನಿನ್ನಷ್ಟು ಶ್ರೀಮಂತರು ಅಲ್ಲದೆ ಇರ್ಬೋದು, ಆದ್ರೆ ಸ್ವಂತ ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಿಂತರ ಲಂಚ ತಗೊಂಡಿರೋ ದುಡ್ಡಲ್ಲೆಲ್ಲ. ದೊಡ್ಡ ನಮಸ್ಕಾರ. ಬರ್ರೋ. ಅವ್ನು ಒಳ್ಳೆನೂ ಚಲೋ ಚಲೋ ಬರಲಿ ಅಪ್ಪ. ನಮಸ್ಕಾರ. ದೊಡ್ಡ ನಮಸ್ಕಾರ. ವಿದ್ವಾಂಸರೇ, ಕನ್ನಡದ ಅಭಿಮಾನಿಗಳೇ, ಇವತ್ತು ಒಬ್ಬ ಹಳ್ಳಿಯ ಹುಡುಗ ಆಗ್ತಲ್ಲಿ ಏನೂ ಇಲ್ಲ, ಸಾಲ ಸೂಲ ಮಾಡಿ ಈ ಒಂದು ಚಲನಚಿತ್ರ
ತೆಗಿತಕ್ಕಂಥ ಒಂದು ಕೆಲಸ, ಕನ್ನಡದ ಕೆಲಸವನ್ನು ಏನು ಮಾಡಿದ್ದಾನೆ ಅವರಿಗೂ ಮತ್ತು ಆ ಒಂದು ಚಿತ್ರತಂಡಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ಕನ್ನಡ ಉಳಿಬೇಕು ಬೆಳಿಬೇಕು ಅಂತಂತಂದ್ರೆ ಇಂಥ ಚಿತ್ರಗಳು ಬಹಳ ಅವಶ್ಯ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಬೇವಿನಮಲ್ ಸರ್ ಅವರು, ನಮ್ಮ ಪುರುಷೋತ್ತಮ್ ಬಿಳಿಮಲೆ ಸರ್ ಅವರು ಇವತ್ತೇನು ಇದಕ್ಕೆ ಅನುಕೂಲ ಆಗುವಂತ ಒಂದು ಕೆಲಸವನ್ನ ಇವತ್ತು ವೇದಿಕೆ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ಕೂಡ ಈ ನಿಟ್ಟಿನಲ್ಲಿ ಇದಕ್ಕೆ ಸಹಕಾರವನ್ನ ನೀಡುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಅಧ್ಯಕ್ಷರ ಪರವಾಗಿ ನಾನು ಕೂಡ ಒಬ್ಬ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಎಲ್ಲ ಕಲಾವಿದರು ಮಕ್ಕಳು ಸಹಿತ ಎಲ್ಲ ಉತ್ತಮವಾಗಿ ಇವತ್ತು ಕನ್ನಡದ ಒಂದು ಕಲೆಯನ್ನ ಇವತ್ತು ಆ ಚಿತ್ರದಲ್ಲಿ ಮೂಡಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ಸರ್ಕಾರವು ಕೂಡ ಇಂಥ ಚಿತ್ರಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ಸಹಾಯ ಸಹಕಾರ ನೀಡಿದರೆ ಈ ಕನ್ನಡ ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತದೆ. ಸರ್ಕಾರವು ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ ಕನ್ನಡ ಮಾತುಗಳನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ. ನೋಡಿ ನಮ್ಮ ಭಾಷೆಯಲ್ಲಿ ಎಷ್ಟು ಇಂಪಾಗಿದೆ. ಅದೇನದು ಗುಡ್ ಮಾರ್ನಿಂಗ್ ಅದೆಲ್ಲ ಬೇಡ. ಅದು ನಮ್ಮದಲ್ಲದ ಭಾಷೆ, ಬೇಡವೇ ಬೇಡ. ಶುಭ. ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತೆ. ಇದನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಚಲನಚಿತ್ರವನ್ನು ನೋಡಲಿಕ್ಕೆ ಬಂದಂಥ ಎಲ್ಲ ಹಿರಿಯರಿಗೆ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ, ಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ, ನಾನು 10 ಗಂಟೆಗೆ ಬರೋಕ್ಕೆ ಹೇಳಿದ್ದರು ಸರ್ ಹಿರಿಯರು, ಸಿದ್ದರಾಮಯ್ಯ ಸರ್. ಪ್ರಾರಂಭ ಆಗ ತಕ್ಷಣನೇ ಒಳಗೆ ಬಂದೀವಿ, ಕತ್ತಲದೊಳಗೆ ಬಂದು ಆ ಚಿತ್ರವನ್ನು ನೋಡಿದಾಗ ಇದು ಎಲ್ಲೇ ಒಂದು ಕಡೆ ಕನ್ನಡದ ಮನಸ್ಸುಗಳಿಗೆ, ಅದು ಗಡಿ ಭಾಗದಲ್ಲಿರ್ತಕ್ಕಂಥ ಕನ್ನಡದ ಮನಸ್ಸುಗಳಿಗೆ ತೆಗೆದುಕೊಂಡು ಹೋಗ್ತದೆ ಅನ್ನೋದು ಬಹಳಷ್ಟು ಸಂತೋಷದ ವಿಷಯ. ಅಲ್ಲಿ ಕೂತಾಗ ನನ್ನ ಜೊತೆಗೆ ಏನು ಇಂಗ್ಲೀಷ್ ವ್ಯಾಮೋಹ ಇರ್ತಕ್ಕಂಥ ಚಲನಚಿತ್ರ ನಟರು ಶ್ರೀಧರ್ ಅವರಲ್ಲ, ವಿಷ್ಣು ಅವರು ಜೊತೆ ಕೂತಿದ್ದೆ. ದತ್ತಣ್ಣ ಹಿರಿಯರಿಗೂ ಕೂಡ ಮುಖ್ಯ ಉದ್ದೇಶ, ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ನಾ ಇಲ್ಲಿ ಬಂದದ್ದು. ಏನು ನಾವು ಹಳ್ಳಿಯೊಳಗೆ ಹೋದಾಗ ಯಾವ ರೀತಿ ಮಕ್ಕಳು ಹಾರಾಡ್ತಾರೆ, ಚರಂಡಿ ಏನದು ಗದ್ದೆ ಒಳಗೆ ಬೀಳ್ತಾರ, ಕನ್ನಡ ಕಲ್ತವ್ರ ಮುಂದೆ ಇಂಗ್ಲಿಷ್ ಕಲ್ತವ್ರ ಏನು ಮಾತುಕತೆ, ಅದ್ರ ಜೊತೆಗೆ ಆ ತಂದೆ ತಾಯಿಗಳ ನಡತೆ, ಅದ್ರ ಜೊತೆಗೆ ಹಿರಿಯರದು, ಇವೆಲ್ಲವೂ ಇಲ್ಲೇ ಕಣ್ಮುಂದೆ ಬಂದೈತೆ ಅಂತೇಳಿ ನಾವು ಆ ಭಾಗದಾಗ ಅಡ್ಡಾಡುವಾಗ ಎಲ್ಲ ಕಣ್ಮುಂದೆ ಬರ್ತಾ ಇದೆ. ಅದಕ್ಕೆ ನಾನು ಹೆಚ್ಚು ಮಾತನಾಡದೆ ಇವತ್ತನೇ ನಾನು ಸಿದ್ದರಾಮಯ್ಯ ಸರ್ ಪರ್ಮಿಷನ್ ತಗೊಳ್ತೀನಿ. ಅದ್ರ ಜೊತೆಗೆ ನಮ್ಮ ಬಿಳಿಮಲೆ ಸರ್ ನಮ್ಗೆ ಆಗಾಗ್ಗೆ ಸಾಥ್ ಕೊಡ್ತಾರೆ ಸರ್. ಅವರೆಲ್ಲ ನಮ್ಮ ಸದಸ್ಯರು, ನಮ್ಮ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸಲಹೆಯನ್ನು ಕೊಡ್ತಕ್ಕಂಥ ಒಬ್ಬ ಹಿರಿಯ ಸದಸ್ಯರಿದ್ದಾರೆ. ಅವರು ನಾವೆಲ್ಲರೂ ಕೂತ್ಕೊಂಡು ಈಗೇನು ಹೇಳಿದ ಕೆಲಸವನ್ನು ನಾವು ಮಾಡ್ತೇವೆ. ಕನ್ನಡ ಉಳಿಬೇಕಷ್ಟೇ, ಕನ್ನಡ ಉಳಿಯೋದ್ರ ಜೊತೆಗೆ ಬೆಳಿಬೇಕು. ಎಲ್ಲರ ಮನೆಯಲ್ಲಿ ಕನ್ನಡವನ್ನು ಮಾತನಾಡಬೇಕು ಅಷ್ಟೇ ಅಲ್ಲ. ಹೊರ ರಾಜ್ಯಗಳಲ್ಲಿಯೂ ಸಹ ಕನ್ನಡದ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಹೊರ ದೇಶಗಳಲ್ಲಿಯೂ ಸಹ ಕನ್ನಡದ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ನಾವು ನಮ್ಮ ಇಲಾಖೆಯಿಂದನೂ ಸಹ ಕೆಲವೊಂದು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೇವೆ ಸರ್. ಈ ಸಲ ನಾವು ಮಸ್ಕತ್ತಿನಲ್ಲಿ ನಡೆತಕ್ಕಂಥ ಸುಮಾರು 10-12 ಶಿಕ್ಷಕರು ಫ್ರೀ. ಸ್ವೀಕರಿಸುವಾಗ ಸ್ವಾದ ನೋಡಬೇಡ, ಸತ್ಸಂಗ ಮಾಡುವಾಗ ಜಾಗ ನೋಡಬೇಡ, ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ, ದಾನ ಮಾಡುವಾಗ ಖರ್ಚು ನೋಡಬೇಡ, ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ. ಹೀಗೆ ಹಿರಿಯರು ಹೇಳಿದ್ದಾರೆ. ಧರ್ಮಣ್ಣ ಮೇಷ್ಟ್ರೆ, ಬನ್ನಿ ಮನೆ ಒಳಗಡೆ ಕೂತು ಕನ್ನಡ ಶಾಲೆ